ಸರ್, ಈಗ ಇಷ್ಟೊಂದೆಲ್ಲ ಸಬ್ಜೆಕ್ಟ್ಸ್ಗಳು ಹೇಳ್ತಾ ಇದ್ದೀರಾ, ಬಟ್ ಈ ಸಬ್ಜೆಕ್ಟ್ಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸೋದಕ್ಕೆ ಅಂದರೆ ತರಬೇತಿ ಕೊಡೋದಕ್ಕೆ ಶಿಕ್ಷಕರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಎಷ್ಟು ಶಿಕ್ಷಕರಿದ್ದಾರೆ ಸರ್, ಎಷ್ಟು ಟೀಚರ್ಸ್ಗಳಿದ್ದಾರೆ ಇಲ್ಲಿ ಅಂತ? ನಮ್ಮಲ್ಲಿ 2 ಥರ ಟೀಚರ್ಸ್ನ ನೋಡ್ತಾ ಹೋಗ್ತೀವಿ. ಟೀಚರ್ಸ್ ಅನ್ನಲ್ಲ, ಪ್ರೊಫೆಸರ್ಸ್ ನೋಡ್ತಾ ಹೋಗ್ತೀವಿ. ಸೊ ಒಂದು ಫುಲ್ ಟೈಮ್, ಇನ್ನೊಂದು ಪ್ರೊಫೆಸರ್ ಇನ್ ಪ್ರಾಕ್ಟೀಸ್. ಸೊ 2 ಥರ ಫ್ಯಾಕಲ್ಟೀಸ್ ನೋಡ್ತೀವಿ. ಫುಲ್ ಟೈಮ್ ಫ್ಯಾಕಲ್ಟೀಸ್ ನೋಡಿದಾಗ ಅಂದರೆ ಪರ್ಮನೆಂಟ್ ಆಗಿರುವಂಥದ್ದು 58 ಫ್ಯಾಕಲ್ಟೀಸ್ಗಳು ಇರ್ತಾರೆ. ಪ್ರೊಫೆಸರ್ ಇನ್ ಪ್ರಾಕ್ಟೀಸಿಂದ ನೋಡಿದಾಗ ಬೇಸ್ಡ್ ಆನ್ ನೀಡ್ಸ್. ಸೊ ಬೇಸ್ಡ್ ಅಂದರೆ ನಾವು 60-40 ಅನ್ನೋ ಸ್ಕೀಮನ್ನು ನಾವು ನೋಡ್ತಾ ಹೋಗ್ತೀವಿ. 60% ಆಫ್ ಪರ್ಮನೆಂಟ್ ಫ್ಯಾಕಲ್ಟೀಸ್, 40% ಆಫ್ ಫ್ಯಾಕಲ್ಟೀಸ್ ಫ್ರಮ್ ಇಂಡಸ್ಟ್ರಿ. ಸೊ ಇದು ಯಾಕೆ ಈ ರೀತಿ 2 ಇರುತ್ತೆ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ನೋಡಿ, ಅಕಾಡೆಮಿಕ್ಸ್ ಅನ್ನುವಂಥದ್ದು, ಸೊ ನಾವು ಥಿಯರಿಟಿಕಲ್ ಆಗಿ ಬಂದಿರ್ತೀವಿ, ಒಂದು 40% ಪ್ರಾಕ್ಟಿಕಾಲಿಟಿ ನಮ್ಮಲ್ಲಿ ಇರ್ತವೆ. ಸೊ ಇಂಡಸ್ಟ್ರಿಯಿಂದ ಬರುವಂಥವ್ರು 100% ಪ್ರಾಕ್ಟಿಕಲ್, ರಿಯಲ್ ಲೈಫಲ್ಲಿ ಏನಾಗ್ತಿದೆ, ಅಪ್ಲಿಕೇಶನ್ ಆಗ್ತಿದೆ, ಸೊ ಅದನ್ನು ಅವರು ನಮ್ಮ ಮಕ್ಕಳಿಗೆ ಟ್ರೈನ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರು ಬೇಸ್ಡ್ ಆನ್ ಇಂಡಸ್ಟ್ರಿ ನೀಡ್ಸ್ ನಮ್ಮ ಸಿಲೆಬಸ್ ಕರಿಕ್ಯುಲಮ್ ಎಲ್ಲ ಸೆಟ್ ಆಗ್ತಿರತ್ತೆ. ಸೊ ಅವರು ಆ ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗಳನ್ನು ಟೀಚ್ ಮಾಡ್ತಾ ಹೋಗ್ತಾರೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಲಾಜಿಸ್ಟಿಕ್ಸಲ್ಲಿ ಒಂದು ಪೇಪರ್ ಇದೆ, ಬ್ಲಾಕ್ ಚೈನ್ ಮ್ಯಾನೇಜ್ಮೆಂಟ್ ಅಂತ. ಥಿಯರಿಯಲ್ಲಿ ಹೇಳೋದು ಒಂದೊಂಥರ, ಸೊ ಅದು ಬ್ಲಾಕ್ ಚೈನ್ ಮ್ಯಾನೇಜ್ಮೆಂಟ್ ಹೇಗೆ ವರ್ಕ್ ಆಗ್ತಿದೆ, ಜಸ್ಟ್ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಹೇಗೆ ವರ್ಕ್ ಮಾಡ್ತಿದೆ, ಅಮೆಝಾನ್ ಹೇಗೆ ವರ್ಕ್ ಮಾಡ್ತಾ ಇದೆ, ಅದು ಯಾವ ರೀತಿ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ, ಹೇಗೆ ಬ್ಲಾಕ್ ಚೈನಿಂದ ಅವರಿಗೆ ಡೇಟಾಸ್ಗಳು ಸಿಗ್ತವೆ, ಇನ್ಫಾರ್ಮೇಷನ್ಸ್ಗಳು ಹೇಗೆ ಸಿಗ್ತವೆ. ಸೊ ಇವೆಲ್ಲ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗಳಲ್ಲಿ ತುಂಬ ನಾಲೆಜ್ ಇರ್ತವೆ. ನಾವೇನು ಕೊಡ್ತೀವಿ, ಥಿಯರಿಟಿಕಲ್. ಸೊ ಏನಂದರೆ ಬುಕ್ಕಲ್ಲಿ ಇರುವಂಥದ್ದು ಡೇಟಾಸ್ಗಳನ್ನು ನಾವು ತುಂಬ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಅವ್ರದ್ದು ಸೆಲ್ಫ್ ಎಕ್ಸ್ಪೀರಿಯನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಇದೇನು ಮಾಡುತ್ತೆ, ಮಕ್ಕಳಿಗೆ ಅಕಾಡೆಮಿಕ್ಸ್ ಅನ್ನುವಂಥದ್ದು ಥಿಯರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ನಾಲೆಜ್ ಎರಡನ್ನೂ ಕೊಡ್ತಾ ಹೋಗ್ತವೆ. ಸೊ ಕಾಂಬಿನೇಷನ್ ಮಾರ್ಕೆಟಲ್ಲಿ ಒಳ್ಳೆ ಪ್ರಾಡಕ್ಟ್ ಆಗಿ ಬರ್ತಾರೆ ಮಕ್ಕಳು. ಓಕೆ ಸರ್, ಈಗ ಇಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಆ್ಯಂಡ್ ಆಲ್ಸೋ ಏನು ಅಂತಂದರೆ ಇಲ್ಲಿಂದ ಪಾಸ್ಡ್ ಔಟ್ ಆಗಿರುವಂತಹ ವಿದ್ಯಾರ್ಥಿಗಳು ಅವ್ರದ್ದೇ ಆದಂಥ ಓನ್ ಕಂಪನಿಗಳನ್ನು ಏನಾದರೂ ಕಟ್ಕೊಂಡಿದ್ದಾರೆ ಹೇಗೆ ಅಂತ? ಹಾಂ ಮೇಡಮ್, ವರ್ಷದಲ್ಲಿ ನಾವು 2-3 ಸ್ಟೂಡೆಂಟ್ಸ್ಗಳು ಫ್ರಮ್ PGDM, ಹಾಗೆ 4-5 ಸ್ಟೂಡೆಂಟ್ಸ್ಗಳು MBAದಲ್ಲಿ ನೋಡ್ತಾ ಹೋಗ್ತೀವಿ. ಓನ್ ಸ್ಟಾರ್ಟಪ್ಸ್ಗಳು ಇವೆ, ಅಥವಾ ಅವರ ಪೇರೆಂಟ್ಸ್ಗಳು ಸ್ಟಾರ್ಟ್ ಮಾಡಿರುವಂಥದ್ದು ಕಂಪ್ನಿಗಳನ್ನು ಅವರು ಎಸ್ಟಾಬ್ಲಿಷ್ ಮಾಡಿ ನಡೆಸ್ತಾ ಇರುವಂಥದ್ದು ನೋಡ್ಬೋದು. ಸೊ ಹಾಗೆ ಹೇಳೋದ್ರಿಂದ ಟಾಪ್ ನಾಚ್ ಕಂಪ್ನೀಸ್ಗಳಲ್ಲಿ ನೋಡೋದಾದ್ರೆ ಸರ್ಚ್ ಹೋಮ್ಸ್ ಅಂತ ಒಂದು ಕಂಪ್ನಿ ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಎಮರ್ಜ್ ಮಾಡ್ತಾ ಇದೆ, ಕಾಂಪಿಟೇಟರ್ ಫಾರ್ ನೋ ಬ್ರೋಕರ್ಸ್. ಸೊ ಈ ಥರ ತುಂಬ ಕಂಪ್ನೀಸ್ಗಳು ಇದೆ ಮೇಡಮ್. ಸರ್, ಇನ್ನು ರೇರ್ ಸರ್ಟಿಫಿಕೇಟ್ಸ್ ಬಗ್ಗೆ, ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ. ರೇರ್ ಸರ್ಟಿಫಿಕೇಟ್ಸ್ ಅಂದರೆ? ಓಕೆ ಮೇಡಮ್, ನಾವು ಸರ್ಟಿಫಿಕೇಷನ್ಸ್ PGDM ಆರ್ MBA ಒಂದು ಸ್ಟೂಡೆಂಟ್ ಅಡ್ಮಿಷನ್ ಆದ ತಕ್ಷಣ ಓರಿಯಂಟೇಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಓರಿಯಂಟೇಷನ್ ಅಂತ ಸ್ಟಾರ್ಟ್ ಮಾಡಿದಾಗ ಆ ಟೈಮಲ್ಲೇ ನಾವು ಸರ್ಟಿಫಿಕೇಷನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಜಸ್ಟ್ ಫಾರ್ ಎಕ್ಸಾಂಪಲ್ಸ್, ಟ್ಯಾಲಿ ಅನ್ನೋದು ಕಲಿಸ್ತೀವಿ. ಮ್ಯಾಂಡೇಟ್ರಿ ಎಲ್ಲ ಸ್ಟೂಡೆಂಟ್ಸ್ಗಳು ಟ್ಯಾಲಿಯನ್ನು ಕಲಿಬೇಕು. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ಬೇಕಾಗಿರುವಂಥ ಒಂದು ಮೇನ್ ಸರ್ಟಿಫಿಕೇಷನ್ ಎಕ್ಸೆಲ್, ಬೇಸಿಕ್ ಎಕ್ಸೆಲನ್ನು ಕಲಿಸ್ತೀವಿ. ಬೇಸಿಕ್ ಎಕ್ಸೆಲನ್ನು ಕಲಿಸಿ ಅಡ್ವಾನ್ಸ್ ಎಕ್ಸೆಲನ್ನು ಕಲಿಸ್ತೀವಿ. ಜಸ್ಟ್ ನಾವು ಥಿಯರಿ ಅಷ್ಟೇ ಮಾಡಲ್ಲ, ಮಕ್ಕಳಿಗೆ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ತೊಗೊಬೇಕು. ಸೊ ಮಕ್ಕಳು ಎಕ್ಸಾಮನ್ನು ಮಾಡಬೇಕು. ಸೊ ಎಕ್ಸಾಮ್ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರ್ತವೆ. ನಾವು ಒಂದು ಕೇಸನ್ನು ಕೊಡ್ತೀವಿ, ಆ ಕೇಸಿಗೆ ತಕ್ಕಂಗೆ ಅವರು ಎಕ್ಸೆಲಲ್ಲಿ ಅಥವಾ ಟ್ಯಾಲಿಯಲ್ಲಿ ವಿತ್ ಅ ಟೂಲ್ ಅವರು ಅದನ್ನ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಪರ್ಫಾರ್ಮ್ ಮಾಡಿ ರಿಸಲ್ಟನ್ನು ತೋರಿಸ್ಬೇಕಾಗತ್ತೆ. ರಿಸಲ್ಟ್ ತೋರಿಸಿದ್ರೆ ಅವರಿಗೆ ಸರ್ಟಿಫಿಕೇಷನ್ನ ಕೊಡ್ತೀವಿ. ಇದು ಈಗ ಇನಿಷಿಯಲ್ ಸ್ಟೇಜಸಲ್ಲಿ ಆಗುವಂಥದ್ದು. ನೆಕ್ಸ್ಟ್ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಪವರ್ BI, SQL, ಟ್ಯಾಬ್ಲೂ, ಸೊ ವೆರೈಟೀಸ್ ಆಫ್ ಅನಾಲಿಟಿಕಲ್ ಟೂಲ್ಸ್ಗಳು ಬರ್ತವೆ. ಸೊ ಅವೆಲ್ಲ ಸರ್ಟಿಫಿಕೇಷನ್ನ ಕೊಡ್ತೀವಿ. ಅದ್ರ ಜೊತೆಗೆ IFS ಅಂತ ಒಂದು ಸರ್ಟಿಫಿಕೇಷನ್ಸ್ ಬರ್ತವೆ. IFS ಅಲ್ಲಿ ನಾವು ಫಿನಿಶಿಂಗ್ ಸ್ಕೂಲ್ ಅಂತ ಇವೆ, ಅದನ್ನು 54 ಸರ್ಟಿಫಿಕೇಷನ್ನ ಕೊಡ್ತೀವಿ. ಬೇಸ್ಡ್ ಆನ್ ಸ್ಪೆಷಲೈಸೇಷನ್ ಮಕ್ಕಳು ತೊಗೊತ ಹೋಗ್ಬೋದು. ಫಿನಾನ್ಸ್ ಇದ್ದರೆ ಫಿನಾನ್ಸಿಗೆ ರಿಲೇಟೆಡ್ ಆಗಿ ಕೆಲವೊಂದು ಕೋರ್ಸ್ಗಳಿವೆ, ಮಾರ್ಕೆಟಿಂಗ್ ರಿಲೇಟೆಡ್ ಕೋರ್ಸ್ಗಳಿವೆ, HR ರಿಲೇಟೆಡ್ ಕೋರ್ಸ್ಗಳಿವೆ. ಸೊ ಬೇಸ್ಡ್ ಆನ್ ಸ್ಪೆಷಲೈಸೇಷನ್ ಮಕ್ಕಳು ತೊಗೊತ ಹೋಗ್ತಾರೆ. ಸೊ ಇದನ್ನು ಬಿಟ್ಟು ಸೊ ಇಂಡಸ್ಟ್ರಿ ಓರಿಯೆಂಟೆಡ್ ಆಗಿ ಸರ್ಟಿಫಿಕೇಷನ್ಸ್ಗಳು. ಸೊ ಆ್ಯಸ್ ಐ ಕೋಟೆಡ್, SAP ಅವರು ಬಂದು ಟ್ರೈನ್ ಮಾಡ್ತಾರೆ ಅಂದರೆ SAP MM, SD, FICO, SAP S4 HANA ಅನ್ನುವಂಥದ್ದು. ಸೊ ಈ ರೀತಿ ಸರ್ಟಿಫಿಕೇಷನ್ ಕೊಡ್ತಾರೆ. ಇದು ಬಿಟ್ಟು ಬ್ಲೂಮ್ಬರ್ಗ್ ಟರ್ಮಿನಲ್ ಅಂತ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ. ಸೊ ಆ ಸಿಸ್ಟಮಲ್ಲಿ ಮಕ್ಕಳು 4 ಸರ್ಟಿಫಿಕೇಷನ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ದ ಫಿನಾನ್ಷಿಯಲ್ ಅನಾಲಿಸಿಸ್, ಮಾರ್ಕೆಟ್ ಅನಾಲಿಸಿಸ್, ಸಸ್ಟೈನಬಿಲಿಟೀಸ್ ಬಗ್ಗೆ, ನಂತರ ಮಾರ್ಕೆಟ್ ಅಪ್ಗ್ರೇಡೇಷನ್ ಆ್ಯಂಡ್ ಡಿಗ್ರೇಡೇಷನ್ಸ್, ಸೊ ಅದನ್ನು ಅನಲೈಸ್ ಮಾಡೋದಕ್ಕೆ. ಸೊ ಈ ಸರ್ಟಿಫಿಕೇಷನನ್ನು ನಾವು ಬ್ಲೂಮ್ಬರ್ಗಲ್ಲಿ ನೋಡ್ತೀವಿ. ಇದನ್ನು ಬಿಟ್ಟು NISM ಜೊತೆ ನಮಗೆ ಟೈಅಪ್ ಇದೆ. ಸೊ NISM ಅವರು ನಮ್ಮಲ್ಲಿ ಬಂದು ಟ್ರೈನ್ ಮಾಡ್ತಾರೆ. ಸೊ ಫಿನಾನ್ಷಿಯಲ್ ಅನಾಲಿಸಿಸ್ ಮಾಡೋದಿದ್ರೆ, ಮಾರ್ಕೆಟ್ ಅನಾಲಿಸಿಸ್ ಮಾಡೋದಿದ್ರೆ, ಸೊ ಲೆವೆಲ್ 5 ಫ್ರಮ್ NISM, ಲೆವೆಲ್ 7, ಲೆವೆಲ್ 9, ಲೆವೆಲ್ 13, ಲೆವೆಲ್ 25,
ಲೆವೆಲ್ 15. ಸೊ ಈ ಸರ್ಟಿಫಿಕೇಷನ್ ಮೇನ್ ಆಗಿ ನಮ್ಮ ಮಕ್ಕಳಿಗೆ ಟಾರ್ಗೆಟ್ ಮಾಡ್ತೀವಿ. ಇವೆಷ್ಟನ್ನು ಅವ್ರು ಬಂದು ಟ್ರೈನ್ ಮಾಡ್ತಾರೆ. ಮಕ್ಕಳು NISM ಎಕ್ಸಾಮ್ ಬರೆದು ಅವರು ಲೈಸೆನ್ಸ್ಡ್ ಅನಾಲಿಸ್ಟ್ ಆರ್ ಎಲ್ಸ್ ವಾಟ್ ದೇ ಆರ್ ರೈಟಿಂಗ್, ಆ ಪ್ರಕಾರ ಅವರು ಲೈಸೆನ್ಸ್ನ ತಗೊತಾ ಹೋಗ್ತಾರೆ. ಸೊ ಇದನ್ನು ಬಿಟ್ಟು ಫಿನಾನ್ಷಿಯಲ್ ಮಾಡಲಿಂಗ್ ಅನ್ನುವಂಥದ್ದು ಬೆಸ್ಟ್ ಸರ್ಟಿಫಿಕೇಷನ್ ತೊಗೊತಾರೆ. ಸೊ EY ಟ್ರೈನ್ ಮಾಡುತ್ತೆ. ಸೊ EY ಥ್ರೂ ಅಲ್ಲೂ ಫಿನಾನ್ಷಿಯಲ್ ಮಾಡಲಿಂಗ್ ಸರ್ಟಿಫಿಕೇಷನ್ ತೊಗೊತಾರೆ. ನೆಕ್ಸ್ಟು SCM ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ಸೊ ಮಾರ್ಕೆಟಲ್ಲಿ ಗೂಗಲ್ ಮೆಟಾ ಆ್ಯಡ್ಸ್, ಕ್ಲೌಡ್ ಮಾರ್ಕೆಟಿಂಗ್ಸ್, ಸೊ ಈ ರೀತಿ ಸರ್ಟಿಫಿಕೇಷನ್ ಮಾಡ್ತಾ ಹೋಗ್ತಾರೆ. ಆಪ್ರೇಷನಲ್ಲಿ LM ಮಾಡೆಲ್ ಅನ್ನುವಂಥ ಒಂದು ಸರ್ಟಿಫಿಕೇಷನ್ಸ್ನ ಮಾಡ್ತಾರೆ. ಸೊ ಫೋರ್ಕಾಸ್ಟಿಂಗ್, ಎವ್ರಿಥಿಂಗ್, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಹೇಗಾಗತ್ತೆ ಅದೆಲ್ಲದನ್ನು ಅಲ್ಲಿಂದ ಕಲಿತಾ ಬರ್ತಾರೆ. ಸರ್, ಈಗ ಕಾಲೇಜಿಗೆ ಸೇರಬೇಕು ಅಂತಂದರೆ ಕೆಲವೊಬ್ರಿಗೆ ಪಾಪ ಡೈರೆಕ್ಟಾಗಿ ಅಥವಾ ಒಂದೇ ಶಾರ್ಟಲ್ಲಿ ಪೇ ಮಾಡೋದಕ್ಕಾಗೋದಿಲ್ಲ. ಅಂಥವ್ರಿಗೆ ಏನಾದರೂ ನಿಮ್ಮ ಕಡೆಯಿಂದ EMI ಫೆಸಿಲಿಟೀಸ್ ಏನಾದರೂ ಇದೆಯಾ? ಲೋನ್ಗಳೇನಾದರೂ ನೀಡ್ತೀರಾ ಹೇಗೆ ಅಂತ? ಹೇಳ್ತೀನಿ ಮೇಡಮ್. ಇದು ಆ್ಯಕ್ಚುಲಿ ಫಸ್ಟಿಗೆ ಮಕ್ಕಳು ಜಾಯ್ನ್ ಆಗುವಾಗ ನಮ್ಮಲ್ಲಿ ಒಂದು ಟೋಕನ್ ಅಮೌಂಟ್ ಅಂತ ಇರ್ತವೆ. ಅದನ್ನು ಅವ್ರು ಕಟ್ಟಿದರೆ ನಾವು ಅವರಿಗೆ ಲೋನ್ ತೊಗೊಳೋದಕ್ಕೆ ನಮ್ಮ ಕಾಲೇಜ್ನಲ್ಲಿ ಆಲ್ರೆಡಿ ಟೈ ಅಪ್ ಇರುವಂಥ ಬ್ಯಾಂಕ್ಸ್ಗಳು ಲೈಕ್ ಬ್ಯಾಂಕ್ ಆಫ್ ಬರೋಡಾ, SBI, ಆಕ್ಸಿಸ್ ಬ್ಯಾಂಕ್ಸ್ಗಳು, ಸೊ ಈ ರೀತಿ ವೆರೈಟೀಸ್ ಆಫ್ ಬ್ಯಾಂಕ್ಸ್ಗಳು ನಮ್ಮಲ್ಲಿ ಟೈ ಅಪ್ ಇದೆ. ಸೊ ಅವ್ರ ಕಡೆಯಿಂದ ನಾವು ಲೋನ್ ಪ್ರೊಸೆಸ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀವಿ, ಲೋನ್ ಮಾಡಿಸು ಕೊಡ್ತೀವಿ ನಾವು. ಸೊ ಅದಕ್ಕೆ ತಕ್ಕಂಗೆ ನಿಮಗೆ ಎಲಿಜಿಬಿಲಿಟೀಸ್ಗಳು ಇರಬೇಕು. ಸೊ ಆ್ಯಂಡ್ ಒಂದು ಶಾರ್ಟಲ್ಲಿ ನಮಗೆ ಫೀಸನ್ನು ಕಟ್ಟಬೇಕಂತ ಇಲ್ಲ, ಇನ್ಸ್ಟಾಲ್ಮೆಂಟನ್ನೇ ಇರುತ್ತೆ. ಟೈಮ್ ಡ್ಯೂರೇಷನ್ ನಾವು ಕೊಡ್ತೀವಿ. ಈ ಟೈಮ್ ಡ್ಯೂರೇಷನ್ ಪ್ರಕಾರ ನೀವು ಲೋನನ್ನು ನಮಗೆ ಫೀಸನ್ನು ನಮಗೆ ಪೇ ಮಾಡ್ತಾ ಹೋಗಿ ಥ್ರೂ ಅ ಲೋನ್ ಆರ್ ಎಲ್ ಸೆಲ್ಫ್ ಫಿನಾನ್ಸ್ಡ್. ಇದು ನಿಮಗೆ ಬಿಟ್ಟಿದ್ದು. ಟೈಮ್ ಡ್ಯೂರೇಷನ್ ಎಷ್ಟು ಇರುತ್ತೆ ಸರ್ ಅಂದಾಜು? ಸೊ ಟೈಮ್ ಡ್ಯೂರೇಷನ್ 2 years ಇರುತ್ತೆ. 2 years ಪ್ರಕಾರ ಬ್ಯಾಂಕ್ಸ್ ನಾಮ್ಸ್ಗಳು, ಲೋನ್ ಇದ್ರೆ ಲೋನ್ಸ್ ನಾಮ್ಸ್ಗಳು ಏನು ಹೇಳ್ತವೆ ಆ ಲೋನ್ ನಾಮ್ಸ್ ಪ್ರಕಾರ ನೀವು ಕಟ್ಬೋದು. 2 ಡ್ಯೂರೇಷನ್ ಅಂದರೆ 1.5 years ನೀವು ಫೀಸನ್ನು ಪೇ ಮಾಡ್ಬೋದು. ಓಕೆ ಸರ್, ಈಗ ತುಂಬ ಜನ ಪಾಪ ವಿದ್ಯಾರ್ಥಿಗಳಿಗೆ ಇದೊಂಥರ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಒಂದೇ ಶಾರ್ಟಲ್ಲಿ ಪೇ ಮಾಡೋದಕ್ಕಿಂತ EMIಲಿ ಅಥವಾ ಲೋನ್ ಹಾಕ್ಸ್ಕೊಂಡು ಎಜುಕೇಷನ್ ಪಡ್ಕೊಳ್ಳೋದಕ್ಕೆ ಒಂದು ಕಡೆ ಇದೊಂಥರ ಉತ್ತಮ ವೇದಿಕೆ ಅಂತಲೇ ಹೇಳ್ಬೋದು. ಇಂಥ ಆಪರ್ಚುನಿಟೀಸ್ ತೊಗೊಂಡು ಬಂದಿದ್ದಾರಾ ವಿದ್ಯಾರ್ಥಿಗಳು ಅಂತ? ವರ್ಷ ಬರ್ತಾರೆ. ಸೊ ಅವರು ನಾವಿಲ್ಲಿ ಕೋಟ್ ಮಾಡ್ತಿರುವಂಥ 9.45 ಅಥವಾ 11.45 ಅಥವಾ PGCETಗೆ ನೋಡಿದಾಗ ಡಿಫ್ರೆನ್ಸ್ ಇರುತ್ತೆ ಅಮೌಂಟ್ಸ್ಗಳು. ಸೊ ಅಷ್ಟು ಫೀಸನ್ನು ಕಟ್ಟಲ್ಲ ಅವರು. ನಾವು ಇಲ್ಲಿಂದ ನಾವು ಸ್ಕಾಲರ್ಶಿಪ್ಸನ್ನು ಕೊಡ್ತೀವಿ, ಅಲ್ಲಿ ಡಿಡಕ್ಷನ್ಸ್ ಆಗುತ್ತೆ. PGCETಗೆ ನಾವು 50% ಸ್ಕಾಲರ್ಶಿಪ್ಸನ್ನು ಕೊಡ್ತೀವಿ. ಸೊ ನಾವು ಆ್ಯಕ್ಚುಲಿ ಕೋಟ್ ಮಾಡಿರೋದು ಫೀಸ್ಗಿಂತನೂ ವೇವ್ ಆಫ್ ಆಗುತ್ತೆ ತುಂಬ ಅಲ್ಲಿ. ಸೊ ಏನು ಪೇಮೆಂಟ್ ಇದೆ ಅದು ಪೇಮೆಂಟಲ್ಲಿ ಕಮ್ಮಿ ಬರ್ತವೆ, ಬ್ಯಾಂಕ್ಸ್ಗಳು ಅದಕ್ಕೆ ತಕ್ಕಂಗೆ ಕೊಡ್ತಾರೆ. ನಂತರ ಇನ್ನೊಂದು, ಮಕ್ಕಳು ಎವ್ರಿ ಸೆಮಿಸ್ಟ್ರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದರೆ ಟಾಪಲ್ಲಿ ಯಾರು ಬರ್ತಾರೆ ಆ ಮಕ್ಕಳಿಗೆ ನಾವು ಕಾಲೇಜ್ ಕಡೆಯಿಂದ ಎನ್ಕರೇಜ್ಮೆಂಟ್ ಫಂಡ್ ಅಂತ ಕೊಡ್ತೀವಿ. ಸೊ ಆ ಎನ್ಕರೇಜ್ಮೆಂಟ್ ಫಂಡ್ ಅವರಿಗೆ ಕ್ಯಾಶಲ್ಲಿ ತೊಗೊಳೋದು ಬೇಡ, ನನ್ನ ಫೀಸಲ್ಲಿ ವೇವ್ ಆಗಬೇಕಂದ್ರೆ ಅಲ್ಲೂ ನಾವು ಡಿಡಕ್ಷನ್ ಮಾಡ್ತಾ ಹೋಗ್ತೀವಿ. ಸೂಪರ್. ಆ್ಯಕ್ಚುಲಿ ಇಂಥ ಅಂದರೆ ಈ ಕಾಲೇಜಲ್ಲೂ ಇಂಥ ಫೆಸಿಲಿಟಿ ಇರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಅಂದರೆ ಕಾಲೇಜ್ಗಳಂದರೆ ಸುಮ್ಮನೆ ಏನು ಡೊನೇಷನ್ ಕಟ್ಟಿಸ್ಕೊಳ್ತಾರೆ ಅನ್ನೋದು ಅಷ್ಟೇ ಬಿಡುತ್ತೆ. ಬಟ್ ಈ ಕಾಲೇಜ್ನಲ್ಲಿ IIBSನಲ್ಲಿ ಎಂತೆಂಥ ಆಪರ್ಚುನಿಟೀಸ್ಗಳನ್ನು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಎಂತೆಂಥ ಫೆಸಿಲಿಟೀಸ್ಗಳನ್ನು ಕೊಡ್ತಾರೆ ಅನ್ನೋದಕ್ಕೆ ಇದೊಂಥರ ಉತ್ತಮ ಉದಾಹರಣೆ ಅಂತಲೇ ಹೇಳ್ಬೋದು. ಸರ್, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಸರ್, ಇಲ್ಲಿಂದ ಓದ್ಕೊಂಡು ಹೋಗಿ ಸೊ ಹೊರಗಡೆ ನಾವು ಕೆಲಸ ಮಾಡ್ತೀವಿ. ಸೊ ಅಲ್ಲಿ ಕೆಲಸ ಮಾಡಿರುವಂತಹ ವಿದ್ಯಾರ್ಥಿಗಳು ತಗೊಂಡಿರುವಂತಹ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟಿದೆ ಏನು ಅಂತ? ಹೈಯೆಸ್ಟ್ ಪ್ಯಾಕೇಜ್ ಬಂದುಬಿಟ್ಟು 58 lakhs ನಾವು ಕೊಟ್ಟಿರುವಂಥದ್ದು ಇಲ್ಲಿಯ ತನಕ. ಸೊ 23-25 ಬ್ಯಾಚಿನ ಸ್ಟೂಡೆಂಟ್ ಅವರು. ಸೊ ಡೇಟಾ ಸೈಂಟಿಸ್ಟ್ ಅವರು ಆಲ್ರೆಡಿ US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಆ ಒಂದು ಇಂಟರ್ವ್ಯೂಗೆ ಅವರು ಅರೌಂಡ್ 2 months ಅಷ್ಟು ಟ್ರೈನಿಂಗ್ ಮಾಡಿದ್ದಾರೆ. ಇಂಟ್ರ್ಯೂಗಳು ತುಂಬ ಟಫ್ ಇರ್ತವೆ. 10 ಜನ ಮಕ್ಕಳಿದ್ರು, 10 ಜನ ಮಕ್ಕಳಲ್ಲಿ ಆ ಸ್ಟೂಡೆಂಟಿಗೆ ಮಾತ್ರ 58 lakhs ಆಗಿರುವಂಥದ್ದು. ಮಿಕ್ಕಿದ ಬೇರೆ ಮಕ್ಕಳಿಗೆ ಡಿಫ್ರೆಂಟಾಗಿ ಪೇಮೆಂಟನ್ನು ಕೊಟ್ಟಿರ್ತಾರೆ. CTC ಕ್ಲಿಯರ್ ಆಗಿರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಅಮೌಂಟ್. ನೀವು ಕೇಳಿದ ಹಾಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಸ್ಟೂಡೆಂಟ್ ಬೇಸ್ಡ್ ಆನ್ ಅವರ್ ಇಂಟ್ರ್ಯೂ ಮತ್ತು ಕಂಪ್ನಿ ಏನಿರುತ್ತೆ, ಅವ್ರ ಕಂಪ್ನಿ ಏನು ನೀಡ್ಸ್ ಇರುತ್ತೆ ಅದ್ರ ತಕ್ಕ ಹಾಗೆ ಪ್ಯಾಕೇಜ್ಗಳು ಡಿಸೈಡ್ ಆಗ್ತಾ ಹೋಗ್ತವೆ. ಸೊ ನಮ್ಮಲ್ಲಿ ಸ್ಟಾರ್ಟ್ ಮಾಡುವಾಗ 6 lakhಯಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಒಂದು ಕಂಪ್ನಿ ಅಂತಲ್ಲ, ಬೇಸ್ಡ್ ಆನ್ ದ ಕಂಪ್ನಿ 6 lakhಯಿಂದ ಸ್ಟಾರ್ಟ್ ಆಗ್ತವೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 58 ನೋಡ್ತೀವಿ. ಸೊ ಬಟ್ ಕೆಲವೊಂದು ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದು ಅವರ ಜಾಬನ್ನ ಕ್ವಿಟ್ ಮಾಡಿ ಮತ್ತೆ ವಾಪಸ್ ಬರುವಂಥದ್ದು ನಾವು ನೋಡ್ತೀವಿ. ಸೊ ಇದನ್ನ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಫಾರ್ ಮಾರ್ಕೆಟ್ ಆ್ಯಂಡ್ ಎಂಟ್ರಿ ಲೆವೆಲ್ ಜಾಬ್ಸ್ ಅಂತ ನೋಡ್ತಾ ಹೋಗ್ತೀವಿ. ಎಂಟ್ರಿ ಲೆವೆಲಲ್ಲಿ ಕೆಲವೊಂದು ಮಕ್ಕಳಿಗೆ ಅಷ್ಟು ಪರ್ಟಿಕ್ಯುಲರ್ ನಾಲೆಜ್ ಇರಲ್ಲ. ಕೆಲವೊಂದು ಕಂಪ್ನಿಗಳಲ್ಲಿ ಫ್ರೆಷರ್ಸ್ಗಳನ್ನು ಹೈಯರ್ ಮಾಡ್ತಿರಲ್ಲ. ಸೊ ಲೆಸ್ ಪ್ಯಾಕೇಜಲ್ಲಿ ಡಿಸೈಡ್ ಆಗ್ತಾರೆ. ಅಥವಾ ಅವನ ಪರ್ಫಾರ್ಮೆನ್ಸ್ ಇಂಟರ್ವ್ಯೂಸ್ಗಳು ತುಂಬ ಚೆನ್ನಾಗಿದ್ದರೆ ಹೈ ಪ್ಯಾಕೇಜ್ ಮೋರ್ ದೆನ್ 10, 15, 20 ಅಂತ ಡಿಸೈಡ್ ಆಗ್ಬೋದು. ಸೊ ಎಕ್ಸ್ಪೀರಿಯನ್ಸ್ಗಳು ನೋಡ್ತಾ ಹೋದಾಗೆ ಅವ್ರ ಡೊಮೇನ್ಸ್ಗಳು ತಕ್ಕಾಗಿ ಸೇಮ್ ಡೊಮೇನಲ್ಲಿ ಅಪ್ಗ್ರೇಡೇಷನ್ ಆಗಿದ್ದರೆ ಸೊ ಮೋರ್ ದೆನ್ 10 ಪ್ಯಾಕ್ ಅನ್ನುವಂಥದ್ದು ನೋಡ್ಬೋದು ಅಷ್ಟೇ. ಓಕೆ. ಸೊ ಇಲ್ಲಿಂದ ಕಲ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು IIBS ಬಗ್ಗೆ ಏನು ಹೇಳಿದ್ದಾರೆ ಸರ್?
ಗುಡ್ ಒಪಿನಿಯನ್ಸ್ ಇರ್ತವೆ. ನೀವು ನೋಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅವ್ರ ಲಿಂಕ್ಡ್ಇನ್ ಪ್ರೊಫೈಲ್ಸಲ್ಲಿ ನೋಡಿ, ಸ್ಟಿಲ್ ಅವರು ಒಳ್ಳೆ ಒಪಿನಿಯನಲ್ಲೇ ಇರ್ತಾರೆ. ಸ್ಟಿಲ್ ದೇ ಆರ್ ಮಿಸ್ಸಿಂಗ್ IIBS ತುಂಬ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ನಾವು ಅವ್ರನ್ನ ಇನ್ನೂ ಕನೆಕ್ಟೆಡ್ ಆಗಿರ್ತೀವಿ. ಅವ್ರು ಕಾಲೇಜ್ ಮುಗಿದ ತಕ್ಷಣ ಬಿಟ್ಟು ಹೋದ ಹಾಗೆ ಅಲ್ಲ, ಅವರು ಆಫ್ಟರ್ ಕಾಲೇಜ್ ಆಲ್ಸೋ ನಮ್ಮ ಜೊತೆ ಕನೆಕ್ಟೆಡ್ ಆಗಿರ್ತಾರೆ ಇನ್ ಡಿಫ್ರೆಂಟ್ ವೇರಿಯಸ್ ಆಸ್ಪೆಕ್ಟ್ಸ್. ನಿಮ್ಮಲ್ಲಿ ಅಲಮ್ನೈ ಅಸೋಸಿಯೇಷನ್ ಬಗ್ಗೆ ಏನು ಹೇಳ್ತೀರಾ ಸರ್? ಸೊ ಆ್ಯಕ್ಚುಲಿ ನಾನೇ ಅದನ್ನು ನೋಡ್ತಾ ಇರುವಂಥದ್ದು ಅಲಮ್ನೈ ಅಸೋಸಿಯೇಷನ್. ಸೊ ನಮ್ಮಲ್ಲಿ ಆ್ಯಕ್ಚುಲಿ ಪ್ಯಾನ್ ಇಂಡಿಯಾದಲ್ಲಿ ಅಲಮ್ನೈ ಅಸೋಸಿಯೇಷನ್ ನಾವು ಬಿಲ್ಡ್ ಮಾಡಿದ್ದೀವಿ. ಸೊ ಇಂಡಿಯಾಲ್ಲಿ ಅಷ್ಟೇ ಅಲ್ಲ, ನಮ್ಮದು ಆಲ್ರೆಡಿ ದುಬೈಯಲ್ಲಿ ನಮ್ಮದು ಆಲ್ರೆಡಿ ಒಂದು ಚಾಪ್ಟರ್ ಇದೆ, ಸಿಂಗಾಪುರಲ್ಲೂ ಚಾಪ್ಟರ್ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ನಮ್ಮ ಸ್ಟೂಡೆಂಟ್ಸ್ಗಳು US ಲ್ಲಿ ತುಂಬ ಜನ ವರ್ಕ್ ಮಾಡ್ತಿರೋದ್ರಿಂದ ರೀಸೆಂಟಾಗಿ ನಾವು ಅಪ್ರೋಚ್ ಮಾಡಿದ್ದೀವಿ US ಸ್ಟೂಡೆಂಟ್ಸ್ಗಳಲ್ಲಿ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇಂಡಿಯಾದಲ್ಲಿ ನೋಡ್ತಾ ಹೋದಾಗೆ ಬ್ಯಾಂಗ್ಳೂರು ನಮ್ಮದು ಮೇನ್ ಚಾಪ್ಟರ್ಸ್. ಸೊ ಬ್ಯಾಂಗ್ಳೂರು ಬಿಟ್ಟು ಡೆಲ್ಲಿಯಲ್ಲಿ ಇದೆ, ಹೈದರಾಬಾದಲ್ಲಿ ಇದೆ, ಕೋಲ್ಕತ್ತಾದಲ್ಲಿ ಇದೆ. ಸೊ ಲಕ್ನೋದಲ್ಲಿ ನೋಡ್ತೀವಿ, ಚೆನ್ನೈಯಲ್ಲಿ ನೋಡ್ತೀವಿ, ಕೊಚ್ಚಿಯಲ್ಲಿ ನೋಡ್ತೀವಿ, ಪುಣೆ ನೋಡ್ತೀವಿ, ಮುಂಬೈಯಲ್ಲಿ ನೋಡ್ತೀವಿ. ಸೊ ಅಹಮದಾಬಾದು ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ ರೀಸೆಂಟ್ ಡೇಸಲ್ಲಿ. ಸೊ ಈ ರೀತಿ ಅಲಮ್ನೈ ಅಸೋಸಿಯೇಷನ್ಗಳಿವೆ. ಇವು ಅಲಮ್ನೈ ಅಸೋಸಿಯೇಷನ್ ಅಂದರೆ ಸುಮ್ಮನೆ ಹೋಗಿ ಒಂದು ಪ್ರೋಗ್ರಾಮ್ ಮಾಡಿ ಬರೋದಲ್ಲ, ಅಲ್ಲಿಯ ಇರುವಂಥ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ಗಳ ಜೊತೆ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಅವರ ಬೇಸಿಕ್ ನೀಡ್ಸ್ಗಳು ಅಂದರೆ ಜಾಬ್ ಓರಿಯೆಂಟೆಡು ಅಥವಾ ಅವ್ರಿಗೆ ಜಾಬಲ್ಲಿ ಅಪ್ಗ್ರೇಡ್ ಆಗಬೇಕು ಅಥವಾ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ, ಸೊ ಅಥವಾ ಬ್ಯಾಂಗ್ಳೂರಲ್ಲಿರುವಂಥ ಅಲಮ್ನೈಸ್ಗಳು ಅಥವಾ ಸ್ಟೂಡೆಂಟ್ಸ್ಗಳು ಅಲ್ಲಿಗೆ ಜಾಬ್ಗೆ ಶಿಫ್ಟ್ ಆಗಬೇಕು ಅಂತ ಇದ್ದರೆ, ಸೊ ರೆಫರಲ್ ಥ್ರೂ ಅಲ್ಲಿ ಹೆಲ್ಪ್ ಮಾಡ್ತೀವಿ. ಡಿಫ್ರೆಂಟ್ ವೆರೈಟೀಸಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕೆಲವೊಂದು ಸ್ಟೂಡೆಂಟ್ಸ್ಗಳು ಅಹಮದಾಬಾದಿಂದ ಬಂದಿರ್ತಾರಲ್ಲ, ಇಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಮತ್ತು ಹೋಮ್ ಸಿಕ್ನೆಸ್ ಇರುತ್ತೆ ತುಂಬ ಜನ ಮಕ್ಕಳಿಗೆ. ಸೊ ಇಲ್ಲಿಂದ ಬಿಟ್ಟು ನಾವು ಮತ್ತೆ ಅಹಮದಾಬಾದಿಗೆ ಹೋಗಬೇಕು. ಸೊ ಅವ್ರು ಏನು ಮಾಡ್ತಾರೆ, ಅಲ್ಲಿ ಇರುವಂಥ ಅಲಮ್ನೈಸ್ಗಳು ಅಲ್ಲಿರೋ ಜಾಬ್ಗಳು ರಿಕ್ವೈರ್ಮೆಂಟ್ಸ್ಗಳು ಇದ್ದರೆ ನಮ್ಮ ಪ್ಲೇಸ್ಮೆಂಟಿಗೆ ಹೇಳ್ತಾರೆ. ಪ್ಲೇಸ್ಮೆಂಟ್ ಥ್ರೂ ಪ್ಲೇಸ್ಮೆಂಟ್ ಡ್ರೈವ್ಗಳು ನಡೀತಾ ಹೋಗ್ತವೆ. ಸೊ ರೆಫರಲ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ನೆಟ್ವರ್ಕಿಂಗ್ ಆಗ್ತಾ ಹೋಗ್ತವೆ. ಸೊ ಇದಕ್ಕೆ ಅಲಮ್ನೈ ಅಸೋಸಿಯೇಷನ್ಗಳು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ರೀಸೆಂಟಾಗಿ ಒಂದು ಅಲಮ್ನೈಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿತ್ತು ಹೆಲ್ತ್ ಇಶ್ಯೂ ಅಲ್ಲಿ. ಸೊ ಅವರಿಗೆ ನಾವು ಫಿನಾನ್ಷಿಯಲಿ ನಾವು ಹೆಲ್ಪ್ ಮಾಡ್ತೀವಿ ಅಲಮ್ನೈ ಅಸೋಸಿಯೇಷನ್ ಥ್ರೂ ಆ್ಯಂಡ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಫ್ರಮ್ ದ ಫ್ಯಾಕಲ್ಟಿ ಸೈಡ್. ಸೊ ಇದು ಆ್ಯಕ್ಚುಲಿ ನಮ್ಮ ಅಲಮ್ನೈಯ ಮೇನ್ ಪಾತ್ರ ಆಗುತ್ತೆ.